Let A be a set of human being. Let A be a set of human beings. R be a relation on A given by R equal to A comma B such that A and B have the same age. Check the reflexive. So now what is the given set? A be the set of human beings. So I will take human beings like X, Y, Z are the human beings. I will take some general elements. Set of human beings. X, Y, Z are the human beings. S. And what is our relation? A comma B pair select ಮಾಡಬೇಕಂದ್ರೆ on the base of this rule A and B have the same age. So reflexive property ಏನು ಹೇಳ್ತಂದ್ರೆ ಸೆಟ್ ಒಳಗೆ ಎಷ್ಟು ಎಲಿಮೆಂಟ್ಸ್ ಇರ್ತಾವೋ ಅಷ್ಟರದ್ದು ಡಬಲೇಟ್ ಆರ್ ದಾಗ ಇರಬೇಕು. ಸೊ ನಾನು ಜನರಲ್ ಒಂದು 3 ಎಕ್ಸಾಂಪಲ್ಸ್ ತಗೊಂಡಿನಿ, 3 ಎಲಿಮೆಂಟ್ಸ್ ತಗೊಂಡಿನ್ರಿ. ಇದಕ್ಕ ಜಾಸ್ತಿ ಎಲಿಮೆಂಟ್ಸ್ ಇರಬಹುದು. ಎಷ್ಟು ಎಲಿಮೆಂಟ್ಸ್ ತಗೋತೀವಿ ಅಷ್ಟು ಎಲಿಮೆಂಟ್ಸ್ ಡಬಲೇಟ್ ಆರ್ ದಾಗ ಇರಬೇಕು. ದೆನ್ ಓನ್ಲಿ ಕಾಲ್ಡ್ ರಿಫ್ಲೆಕ್ಸಿವ್. I repeated many times doublets ಗಳು ಪ್ರತಿಯೊಂದು ಎಲಿಮೆಂಟ್ಸ್ ಡಬ್ಲೆಟ್ಸ್ ಗಳು ಆರ್ ಒಳಗೆ ಇರಬೇಕು. ಅಂದ್ರೆ ಎಕ್ಸ್ ಎಕ್ಸ್ ನು ಆರ್ ದಾಗ ಇರಬೇಕು, ವೈ ವೈ ನು ಆರ್ ದಾಗ ಇರಬೇಕು, ಝೆಡ್ ಝೆಡ್ ನು ಆರ್ ದಾಗ ಇರಬೇಕು. then only called reflexive, otherwise not reflexive. ಸೆಟ್ ಒಳಗೆ 1000 ಎಲಿಮೆಂಟ್ಸ್ ಇದ್ರು 1000 ಎಲಿಮೆಂಟ್ಸ್ ಡಬ್ಲೆಟ್ ಆರ್ ದಲ್ಲಿ ಇರಬೇಕು. ಓಕೆ, 1000 ಎಲಿಮೆಂಟ್ಸ್ ಡಬ್ಲೆಟ್ ಆರ್ ದಲ್ಲಿ ಇದ್ದಾಗ ಸೊ ಅದೇನಾಗ್ತದೆ ರಿಫ್ಲೆಕ್ಸಿವ್ ಪ್ರಾಪರ್ಟಿ ಆಗ್ತದೆ. ಓಕೆ, ರಿಫ್ಲೆಕ್ಸಿವ್ ಪ್ರಾಪರ್ಟಿ ಆಗಬೇಕು, ಈ ತರ ಡಬ್ಲೆಟ್ ಬರ್ಬೇಕಂದ್ರೆ ನಾವೇನ್ ಟೆಸ್ಟ್ ಮಾಡಬೇಕು? ಎಕ್ಸ್ ಎಕ್ಸ್ ಗೆ ಕಂಪ್ಯಾರಿಸನ್ ಮಾಡಬೇಕು. ಎಸ್, ಎಕ್ಸ್ ಅನ್ನ ಎಕ್ಸ್ ಗೆ ಕಂಪ್ಯಾರಿಸನ್ ಮಾಡಬೇಕು. ರೂಲ್ ಒಬೆ ಆಗ್ತದೆ ನೋಡ್ಬೇಕು. ಎ ಇದ್ದಲ್ಲಿ ಎಕ್ಸ್ ತಗೋತೀನಿ, ಬಿ ಇದ್ದಲ್ಲಿ ಎಕ್ಸ್ ತಗೋತೀನಿ. ದಟ್ ಟೈಮ್ ಎಕ್ಸ್ ಅಂಡ್ ಎಕ್ಸ್ ಹ್ಯಾವ್ ದಿ ಸೇಮ್ ಏಜ್. ಎಸ್, ಅವ್ರಿಗೆ ಅವರೇ ಕಂಪೇರ್ ಮಾಡಿದ್ರೆ ಸೇಮ್ ಏಜ್ ಇರ್ಲಿಕ್ಕೆ ಸಾಧ್ಯ ಅದ. ಅಂದ್ರೆ ಎಕ್ಸ್ ಎಕ್ಸ್ ನು ಆರ್ ದೊಳಗೆ ಬರೀಬಹುದು ಅಂದಂಗ ಆಯ್ತು. ಎಸ್, ಅದೇ ಟೈಪು y y ನೇ ಕಂಪ್ಯಾರಿಸನ್ ಮಾಡಬೇಕು. ಎ ಇದ್ದಲ್ಲಿ y, ಬಿ ಇದ್ದಲ್ಲಿ y, then y and y have the same age. yes, y y ಕಂಪ್ಯಾರಿಸನ್ ಮಾಡಿದಾಗ ಅಷ್ಟೇ ಏಜ್ ಇರ್ತದೆ, ನೋ ಡೌಟ್. ಸಿಮಿಲರ್ಲಿ z ಗೆ z ಕಂಪ್ಯಾರಿಸನ್ ಮಾಡ್ರಿ. a ಇದ್ದಲ್ಲಿ z, b ಇದ್ದಲ್ಲಿ z, then our rule becomes z and z have the same age. as exactly right, z and z have the same age. ಸೊ ಅಂದ್ರೆ ಇಲ್ಲಿ ಎಷ್ಟೇ ಪರ್ಸನ್ಸ್ ಇರಲಿ ಅವ್ರ ಏಜಿಗೆ ಅವ್ರ ಏಜ್ ಅನ್ನೇ ಕಂಪ್ಯಾರಿಸನ್ ಮಾಡಿದ್ರೆ we are capable to take doublet of every element. That is the reason R is called as what? Reflexive. So when the general examples are given, that time you type generally R is reflexive. R is reflexive. Why? Since R is reflexive, since ಇಲ್ಲಿ a comma b ಕೊಟ್ರೆ you take a comma a belongs to R. ಇಲ್ಲಿ x ಕಾಮ y ಕೊಟ್ಟಿದ್ರೆ ಯು ಟೇಕ್ x ಕಾಮ x ಬಿಲಾಂಗ್ಸ್ ಟು r. ಇಲ್ಲಿ L1 ಕಾಮ L2 ಕೊಟ್ಟಿದ್ರೆ ಯು ಟೇಕ್ L1 ಕಾಮ L1 ಬಿಲಾಂಗ್ಸ್ ಟು r. T1 ಕಾಮ T2 ಕೊಟ್ಟಿದ್ರೆ T1 ಕಾಮ T1 ಬಿಲಾಂಗ್ಸ್ ಟು r. This is the way to represent the doublet for the reflexive property. Please remember this one. A comma A belongs to R. Why A comma A belongs to R? Because A comma A follows the rule like A and A have the same age. A ಇದ್ದಲ್ಲೂ A ತಗೋತೀವಿ, B ಇದ್ದಲ್ಲೂ A ತಗೋತೀವಿ. A ಇದ್ದಲ್ಲಿ A ಇರ್ತದೆ, B ಇದ್ದಲ್ಲಿ A ಇರ್ತದೆ. A and A have the same age. A has same age itself. A has same age itself. That is the reason it is called as what? Reflexive. Yes, ಪ್ರತಿಯೊಬ್ಬ ಪರ್ಸನ್ಗೂ ಅವರ ಏಜ್ ಅನ್ನ ಅವರಿಗೆ ಕಂಪ್ಯಾರಿಸನ್ ಮಾಡಿದಾಗ ಸೇಮ್ ಇರೋದ್ರಲ್ಲಿ ಯಾವುದೇ ಡೌಟ್ ಇರೋದಿಲ್ಲ. ರಿಫ್ಲೆಕ್ಸಿವ್ ಪ್ರಾಪರ್ಟಿ ಅಂದ್ರೆ ಯಾವಾಗಲೂ ಒಂದು ಎಲಿಮೆಂಟ್ ಯಾವ ಸೆಲೆಕ್ಟ್ ಮಾಡ್ತೀರಿ ಅದಕ್ಕೆ ಅದನ್ನೇ ಅಪ್ಲೈ ಮಾಡಬೇಕು. ಹಾಗೆ ಪ್ರತಿಯೊಂದು ಎಲಿಮೆಂಟ್ಸ್ಗಳಿಗೂ ಅವನೇ ಕಂಪ್ಯಾರಿಸನ್ ಮಾಡಬೇಕು. ಅವನೇ ಕಂಪ್ಯಾರಿಸನ್ ಮಾಡಿದಾಗ ಗಿವನ್ ರೂಲ್ ಒಬೆ ಆಗಬೇಕು. ನಾವು ಪ್ರತಿಯೊಂದು ಪ್ರಾಬ್ಲಮ್ಸ್ ಅಲ್ಲಿ ಇದೇ ಟೈಪ್ ಮಾಡ್ತೀವಿ. ಎಸ್, ನೆಕ್ಸ್ಟ್ ಒನ್
Next one. Let A be the set of human beings. R be a relation on A given by A comma B. A and B are brothers. Let A be the set of human beings. I will take some persons like X, Y, Z are the members of this set. Yes. ಈಗ ನಾವು ರಿಫ್ಲೆಕ್ಸಿವ್ ಪ್ರಾಪರ್ಟಿಯನ್ನು ವೆರಿಫೈ ಮಾಡ್ತಾ ಇದ್ವಿ. ರಿಫ್ಲೆಕ್ಸಿವ್ ಪ್ರಾಪರ್ಟಿ ಆಗ್ಬೇಕಂದ್ರೆ ಸೆಟ್ ಒಳಗೆ 1000 ಎಲಿಮೆಂಟ್ಸ್ ಇದ್ರೂ 1000 ಎಲಿಮೆಂಟ್ಸ್ ಡಬ್ಲೆಟ್ ಗಳು ಆರ್ ದಾಗ ಬರೀಲಿಕ್ಕೆ ಸಾಧ್ಯ ಆಗ್ಬೇಕು. ದೆನ್ ಓನ್ಲಿ ಕಾಲ್ಡ್ ಆಸ್ ರಿಫ್ಲೆಕ್ಸಿವ್, ಅದರ್ವೈಸ್ ನಾಟ್ ರಿಫ್ಲೆಕ್ಸಿವ್. ಒಂದೇ ಸಿಂಗಲ್ ಎಲಿಮೆಂಟ್ ಡಬ್ಲೆಟ್ ಬರೀಲಿಕ್ಕೆ ಸಾಧ್ಯ ಆಗ್ಲಿಲ್ಲ ಅಂದ್ರೆ ದಟ್ ಈಸ್ ನಾಟ್ ಕಾಲ್ಡ್ ಆಸ್ ರಿಫ್ಲೆಕ್ಸಿವ್. ಎಸ್, ಹಿಂಗ್ ಎಕ್ಸ್ ಎಕ್ಸ್ ವೈ ವೈ ಝೆಡ್ ಝೆಡ್ ಬರೀಲಿಕ್ಕೆ ಸಾಧ್ಯ ಆಗ್ಬೇಕು ಅಂತಂದ್ರೆ ಎಕ್ಸ್ ಗೆ ಎಕ್ಸ್ ಅನ್ನೇ ಕಂಪ್ಯಾರಿಸನ್ ಮಾಡಿ ರೂಲ್ ಚೆಕ್ ಮಾಡಬೇಕು. ಎ ಪ್ಲೇಸ್ ಅಲ್ಲಿ ಎಕ್ಸ್ ತಗೋರಿ, ಬಿ ಪ್ಲೇಸ್ ಅಲ್ಲಿ ಎಕ್ಸ್ ತಗೋರಿ. ಎಕ್ಸ್ ಅಂಡ್ ಎಕ್ಸ್ ಆರ್ ದಿ ಬ್ರದರ್ಸ್. ಎಕ್ಸ್ ಗೆ ಎಕ್ಸ್ ಅನ್ನೇ ಕಂಪ್ಯಾರಿಸನ್ ಮಾಡಿದ್ರೆ ಬ್ರದರ್ ಆಗ್ಲಿಕ್ಕೆ ಚಾನ್ಸ್ ಅದನ? ನೋ. ಯಾವ ಪರ್ಸನ್ ಗೆ ಅದೇ ಪರ್ಸನ್ ಕಂಪ್ಯಾರಿಸನ್ ಮಾಡಿದ್ರೆ ಹೌ ಇಟ್ ಇಸ್ ಪಾಸಿಬಲ್? ಇಟ್ ಈಸ್ ಇಂಪಾಸಿಬಲ್. X is the brother of itself, it is meaningless. So we can't capable to take x comma x because x comma x ನಾವು ತಗೊಳ್ಳಿಕ್ಕೆ ಸಾಧ್ಯ ಇಲ್ಲ. x ಸಾಧ್ಯ ಇಲ್ಲ ಅಂದ್ರೆ x and x are the brothers. x x ಗೆ ಬ್ರದರ್ ಆಗ್ಲಿಕ್ಕೆ ಸಾಧ್ಯ ಅದನ? ನೋ ಚಾನ್ಸ್. ಸಿಮಿಲರ್ಲಿ y ಗೆ y ನೇ ಕಂಪ್ಯಾರಿಸನ್ ಮಾಡಬೇಕು. y ಗೆ y ನೇ ಕಂಪ್ಯಾರಿಸನ್ ಮಾಡಬೇಕು. a ಇದ್ದಲ್ಲಿ y ತಗೋಬೇಕು, b ಇದ್ದಲ್ಲಿ y ತಗೋಬೇಕು. y and y are brothers. No, y is not itself a brother. ಸಾಧ್ಯನೇ ಇಲ್ಲ ರೀ. So it is also not possible. Next one, z ಗೆ z comparison ಮಾಡಬೇಕು. Yes, z and z are brothers. No, z is not itself a brother. Therefore it is also meaningless. It is also meaningless. So ನಾವು ಯಾವುದೇ ಎಲಿಮೆಂಟ್ ಡಬ್ಲೆಟ್ ಗಳು r ದಲ್ಲಿ ಬರೀಲಿಕ್ಕೆ ಸಾಧ್ಯ ಆಗಂಗಿಲ್ಲ. Therefore r is not reflexive. R is not reflexive. Why it is not reflexive? This is because of, so ಇಲ್ಲಿ a comma b ಕೊಟ್ಟ means a comma a ಅಂತ ತಗೋಬೇಕು. x comma y ಕೊಟ್ರ x comma x ತಗೋಬೇಕು. t1 comma t2 ಕೊಟ್ರ t1 comma t1 ತಗೋಬೇಕು. l1 comma l2 ಕೊಟ್ಟಿದ್ರು ಅಂದ್ರೆ l1 comma l1 ತಗೋಬೇಕು. ರಿಫ್ಲೆಕ್ಸಿವ್ ಆಗ್ತಿದ್ರ belongs to r ಅಂತ ಬರಿಬೇಕು. ನಾಟ್ ರಿಫ್ಲೆಕ್ಸಿವ್ ಆಗ್ತಿತ್ತು ಅಂದ್ರೆ does not belongs to r ಬರಿಬೇಕು. Why it is not belongs to r? Because a is not a brother itself. Brother itself. A itself a brother ಆಗಂಗಿಲ್ಲ. a ಗೆ a ನೇ ಕಂಪೇರ್ ಮಾಡಿದ್ರೆ no chance. A is not a brother itself. Therefore this relation is not a reflexive. Let elements of this set A are 2, 3. R be a relation on A given by R equal to A, B such that A and B are prime numbers. Check the reflexive property. Yes, A and B are prime numbers. So first you take elements of the given set are like A having the elements like 2, 3, 2, 3. ಸೊ ಈಗ ನಮಗೆ ರಿಫ್ಲೆಕ್ಸಿವ್ ಆಗ್ಬೇಕಂದ್ರೆ ಸೆಟ್ ಒಳಗೆ ಎಷ್ಟು ಎಲಿಮೆಂಟ್ಸ್ ಅವ ಅಷ್ಟು ಎಲಿಮೆಂಟ್ಸ್ ಡಬಲೆಟ್ ಗಳು ಆರ್ ದಲ್ಲಿ ಪ್ರೆಸೆಂಟ್ ಇರಬೇಕು. ಅವಾಗ ಅಷ್ಟು ರಿಫ್ಲೆಕ್ಸಿವ್ ಆಗ್ತದೆ. ಎಸ್, ಆರ್ ದಲ್ಲಿ ಪ್ರೆಸೆಂಟ್ ಇರಬೇಕು. ಸೊ ಹಿಂಗೆ ಎವ್ರಿ ಡಬಲೆಟ್ ಗಳು ಆರ್ ದ ಪ್ರೆಸೆಂಟ್ ಇರ್ಬೇಕಂದ್ರ ಅವನೇ ಕಂಪೇರ್ ಮಾಡ್ಬೇಕು. 2 ಕ 2 ನೇ ಕಂಪ್ಯಾರಿಸನ್ ಮಾಡಿ. ಎ ಇದ್ದಲ್ಲಿ 2 ಅದ, ಬಿ ಇದ್ದಲ್ಲಿ 2 ಅದ. 2 and 2 ಆರ್ ಪ್ರೈಮ್ ನಂಬರ್ಸ್. ಇಸ್ ಇಟ್ ರೈಟ್? 2 ಮತ್ತೆ 2 ಪ್ರೈಮ್ ನಂಬರ್ಸ್. 2 ನೇ ಕಂಪೇರ್ ಮಾಡ್ರಿ ಪ್ರೈಮ್ ನಂಬರ್ ಆಗ್ತದಿಲ್ಲ ಅಂತ ಕೇಳಿದಾರೆ. ಸೊ ಹಾಗಿದ್ರೆ ಪ್ರೈಮ್ ನಂಬರ್ ಅಂತಂದ್ರೆ ಏನು? ಈಗ 2 ಕೊಟ್ಟಾರ ಅಂದ್ರೆ ಕೊಟ್ಟಿರೋ ನಂಬರು ಗ್ರೇಟರ್ ದ್ಯಾನ್ 1 ಇರ್ಬೇಕು. ಮತ್ತೆ ಕೊಟ್ಟಿರೋ ನಂಬರು 1 ಮತ್ತೆ ಇಟ್ ಸೆಲ್ಫ್ ಬಿಟ್ರೆ ಬೇರೆ ಯಾವ್ದು ಫ್ಯಾಕ್ಟರ್ಸ್ ಇರಬಾರ್ದು ಅಂತ ಪ್ರೈಮ್ ನಂಬರ್ ಅಂತ. ಎಸ್, ಈಗ 2 ಅದಲ್ಲ, 2 ಎಂಬುದು ಗ್ರೇಟರ್ ದ್ಯಾನ್ 1 ಅದ, ನೋ ಪ್ರಾಬ್ಲಮ್. 2 ಡಿವೈಡ್ ಆದ್ರೆ 1 ಇಂದ ಡಿವೈಡ್ ಆಗ್ತದೆ, ಬಿಟ್ರೆ ಅದೇ ನಂಬರ್ ದಿಂದ ಡಿವೈಡ್ ಆಗ್ತದೆ, ಇದು ಬಿಟ್ರೆ ಬೇರೆ ಫ್ಯಾಕ್ಟರ್ಸ್ ಬರಂಗಿಲ್ಲ. ಎಸ್, ಹಾಗಿದ್ರೆ ಇದು ಮೀನಿಂಗ್ ಪ್ಲಸ್ ಅದು. 2 and 2 are prime numbers.
2 ಮತ್ತೆ 2 ಎರಡು ಪ್ರೈಮ್ ನಂಬರ್. ವೈ ಈ 2 ಫ್ಯಾಕ್ಟರ್ 2 ಮತ್ತೆ 1 itself, ಇದರದು ಫ್ಯಾಕ್ಟರ್ 2 ಮತ್ತೆ 1 itself. Therefore both are prime numbers. 2 and 2 are prime numbers. A and B are prime numbers. Similarly 3 ನೇ ಕಂಪೇರ್ ಮಾಡ್ರಿ. 3 ನೇ ಕಂಪೇರ್ ಮಾಡಿದಾಗ A3 B3, right? 3 and 3 are prime numbers. Yes, 3 is divisible by 1, otherwise itself. 3 is divisible by 1, otherwise itself. 3 divide ಆದ್ರೆ 1 ಇಂದ ಡಿವೈಡ್ ಆಗ್ತದೆ, ಬಿಟ್ರೆ ಅದೇ ನಂಬರ್ ಇಂದ ಡಿವೈಡ್ ಆಗ್ತದೆ. 3 ಗೆ ಫ್ಯಾಕ್ಟರ್ಸ್ ಏನವರಿ 1 and itself. 2 ಗೆ ಫ್ಯಾಕ್ಟರ್ಸ್ ಏನವ 1 ಇಂದ ಡಿವೈಡ್ ಆಗ್ತದೆ, ಇಲ್ಲ ಅಂದ್ರೆ 2 ರಿಂದ ಡಿವೈಡ್ ಆಗ್ತದೆ. ಸೊ ಯಾವ 1 ಮತ್ತು ಅದೇ ಸಂಖ್ಯೆಯಿಂದ ಡಿವೈಡ್ ಆಗ್ತಾವ ಪ್ರೈಮ್ ನಂಬರ್ಸ್ ಅಂತಾರೆ. ಈಗ 2, 2 and 2 are prime numbers. Yes, 2 and 2 are prime numbers because divisible by 1 and itself, divisible by 1 and itself. 3, 3 prime numbers. Why? Because divisible by 1 and itself, divisible by 1 and itself. So 2 ಮತ್ತು 3 ಎರಡು ಎಲಿಮೆಂಟ್ಸ್ ಇದ್ದು, ಎರಡು ಎಲಿಮೆಂಟ್ಸ್ ಡಬ್ಲೆಟ್ ಗಳು ನಾವು ಬರಲಿಕ್ಕೆ ಸಾಧ್ಯ ಆಗ್ಲಿಕ್ಕೆ. Therefore it is called as what? Reflexive relation. Yes, R is reflexive. Why? Because we are capable to write 2, 2 as well as 3, 3, 3. That is the reason it is called as what? Reflexive. That is the reason it is called as a reflexive property. Next one. Let A equal to 2, 3. R be a relation on A given by R equal to A, B, A equal to B. Check the reflexive property. So for that purpose, first you take the elements of this set A. So what are the elements of set A? 2, 3. So when the relation R becomes reflexive, doublet of the every elements present in R, then only it is called as what? Reflexive. 2 to 3, 3 ಅರ್ಧ ಬರಬೇಕು. Yes, 2 to ಅರ್ಧ ಬರಬೇಕಂದ್ರೆ 2, 2. A2 B2 means A2 equal B is what? B is also 2. Yes, 2 is equal to 2, no doubt. Therefore 2, 2 capable to write in R because A2 B2. A2 B2, 2 is equal to 2. Yes, therefore we are writing 2, 2. Next 3, 3 ne compare ಮಾಡಬೇಕು. A3 B3, then A3 B3 in between equal is there. 3 is equal to 3, no doubt. Yes, 3, 3 belongs to R. So now it is said to be reflexive because every element itself a comparison ಮಾಡಿದ್ರೆ ಕೊಟ್ಟಿರೋ ರೂಲ್ ಈಕ್ವಾಲಿಟಿ ಫಾಲೋ ಆಗ್ಲಿಕ್ಕತ್ತದ. ಕೊಟ್ಟಿರೋ ಎಲಿಮೆಂಟ್ itself ಈಕ್ವಲ್ ಅಂತ ಕಂಪೇರ್ ಮಾಡಿದಾಗ ಈಕ್ವಾಲಿಟಿ ಆಗ್ಲಿಕ್ಕತ್ತದ. ಮೀನ್ಸ್ ಪ್ರತಿಯೊಂದು ಎಲಿಮೆಂಟ್ಸ್ ಗಳು ಈಕ್ವಲ್ ಆಗ್ತಾವ itself. ಪ್ರತಿಯೊಂದು ಎಲಿಮೆಂಟ್ಸ್ ಗಳು ಅವನೇ ಕಂಪೇರ್ ಮಾಡಿದ್ರೆ ಈಕ್ವಲ್ ಆಗೇ ಆಗ್ತಾವ. So that is the reason R is called as what? Reflexive. It shows a reflexive property. It shows a reflexive property. So reflexive ಆಗ್ಬೇಕಂದ್ರೆ ಸೆಟ್ ಒಳಗ 3 ಎಲಿಮೆಂಟ್ಸ್ ಇದ್ವಲ್ಲ, 3 ಎಲಿಮೆಂಟ್ಸ್ ಡಬ್ಲೆಟ್ ಆರ್ದಾಗ ಇರಬೇಕು. ಸೆಟ್ ಒಳಗ 4 ಎಲಿಮೆಂಟ್ಸ್ ಇದ್ವಲ್ಲ, ಸೆಟ್ ಎದ 4 ಎಲಿಮೆಂಟ್ಸ್ ಇದ್ವಲ್ಲ, 4 ಎಲಿಮೆಂಟ್ಸ್ ಡಬ್ಲೆಟ್ಗಳು ಈ ತರ 4 ಎಲಿಮೆಂಟ್ಸ್ ಡಬ್ಲೆಟ್ಗಳು ಆರ್ದಾಗ ಇರಬೇಕು. ಸೆಟ್ ಒಳಗ 100 ಎಲಿಮೆಂಟ್ಸ್ ಇದ್ವಲ್ಲ, 100 ಎಲಿಮೆಂಟ್ಸ್ ಡಬ್ಲೆಟ್ಗಳು ಆರ್ದಾಗ ಇರಬೇಕು. then only called as reflexive. ಒಂದೇ ಒಂದು ಎಲಿಮೆಂಟ್ ಡಬ್ಲೆಟ್ಗಳು ಆರ್ದಾಗ ಬರಲಿಕ್ಕೆ ಸಾಧ್ಯ ಆಗಲಿಲ್ಲ ಅಂದ್ರೆ that is not called as a reflexive. For that purpose you take another example. Let set A having elements like 1, 2, 3. R be a relation on A given by A, B. Both A and B are even. Check the reflexive property. So first you take the given set. Let A equal to 1, 2, 3 are the elements of set A. R equal to
ಸೊ ಇದು ರಿಫ್ಲೆಕ್ಸ್ ಆಗ್ಬೇಕಂದ್ರೆ ಸೆಟ್ ಒಳಗೆ ಎಷ್ಟು ಎಲಿಮೆಂಟ್ಸ್ ಅವ ಅಷ್ಟು ಎಲಿಮೆಂಟ್ಸ್ ಗಳದು ಡಬಲೆಟ್ ಆರ್ ದಾಗ ಇರಬೇಕು ದೆನ್ ಓನ್ಲಿ ಕಾಲ್ಡ್ ರಿಫ್ಲೆಕ್ಸಿವ್ ಒಂದೇ ಎಲಿಮೆಂಟ್ ಡಬಲೆಟ್ ಆರ್ ದಾಗ ಇದ್ದಿಲ್ಲ ಅಂದ್ರೆ ದಟ್ ಈಸ್ ನಾಟ್ ಕಾಲ್ಡ್ ಆಸ್ ರಿಫ್ಲೆಕ್ಸಿವ್ ಇದ್ರಾಗ ಎಷ್ಟು ಎಲಿಮೆಂಟ್ಸ್ ಅವ ಅಷ್ಟು ಡಬಲೆಟ್ ಇರಬೇಕು ಎಸ್ ಸೊ ಹೆಂಗ್ ಚೆಕ್ ಮಾಡ್ತೀರಾ ಅಂದ್ರೆ ಒನ್ ಅದಲ್ಲ ಒನ್ ಗೆ ಕಂಪ್ಯಾರಿಸನ್ ಮಾಡ್ಕೋಬೇಕು ಒನ್ a1 b1 a1 b1 both 1 and 1 are even. Is it right? Not right. 1 and 1 not even. 1 is odd. So 1 ಮತ್ತು 1 ಕಂಪ್ಯಾರಿಸನ್ ಮಾಡಿದ್ರೆ ಆಡ್ ಆಗ್ತದೆ ಇವನ್ ಆಗಲ್ಲ ರೂಲ್ ಫೇಲ್ ಆಗ್ತದೆ ನೆಕ್ಸ್ಟ್ 2 ನೇ ಕಂಪ್ಯಾರಿಸನ್ ಮಾಡಬೇಕು a ಇದ್ದಲ್ಲಿ 2 b ಇದ್ದಲ್ಲಿ 2 2 and 2 are even. Yes 2 ಗೆ 2 ನೇ ಕಂಪ್ಯಾರಿಸನ್ ಮಾಡಿದ್ರೆ ಇವನ್ ಆಗ್ತದೆ. Yes, we are capable to take 2, 2. Next, 3 ನೇ comparison ಮಾಡಿದ್ರೆ A3, B3, A3, B3, right? 3 and 3 are even. Not. 3 and 3 are not even. So we are only writing 2, 2. Yes, set ಒಳಗ ಎಷ್ಟು ಎಲಿಮೆಂಟ್ಸ್ ಅವ ಅಷ್ಟರದು ಡಬ್ಲೆಟ್ ಆರ್ದಾಗ ಇರಬೇಕಂತ ಹೇಳ್ತದ ರಿಫ್ಲೆಕ್ಸಿವ್ ಪ್ರಾಪರ್ಟಿ ಬಟ್ ಇದರ ಒಂದು ಎಲಿಮೆಂಟ್ ಡಬ್ಲೆಟ್ ಮಾತ್ರ ಅದ therefore R is not reflexive. R is not reflexive since 1, 1 and 3, 3 does not belongs to by 2, 2 ಅಷ್ಟೇ ಅರ್ಧ ಬರ್ತದೆ 1, 1 ಮತ್ತು 3 ಅರ್ಧ ಬರಂಗಿಲ್ಲ ಪ್ರತಿಯೊಂದು ಎಲಿಮೆಂಟ್ಸ್ ಡಬ್ಲೆಟ್ ಆರ್ದಾಗ ಬರ್ಬೇಕಂತ ರೂಲ್ಸ್ ಅದ ಬಟ್ ಒಂದೇ ಎಲಿಮೆಂಟ್ ಡಬ್ಲೆಟ್ ಆರ್ದಾಗ ಬರೋದ್ರಿಂದ ಇಟ್ ಈಸ್ ನಾಟ್ ರಿಫ್ಲೆಕ್ಸಿವ್ yes this is about reflexive property so in the next class I will continue about symmetric property